ಹಲಸಿನಕಾಯಿ ಪಲ್ಯ ರೆಡಿ ಆಗಿದೆ. ಹೇಗೆ ಬಂದಿದೆ ನೋಡಿ. ನೀವು ಬ್ರಹ್ಮಕಲಶ ಜಾತ್ರೆಗೆಲ್ಲ ಹೋದಾಗ ತಿಂದಿರ್ಬೋದು ಈ ತರ ಪಲ್ಯವನ್ನ. ಎಲ್ಲಿಯಾದ್ರೂ ಕಾಯಿ ಹಲಸಿನಕಾಯಿ ಸಿಕ್ಕಿದ್ರೆ ಉಂಟಲ್ಲ, ಈ ತರ ಒಂದು ಪಲ್ಯವನ್ನ ಮಾಡಿ ನೋಡಿ. ನಮ್ಮ ಮನೆ ಹಲಸಿನ ಮರದಲ್ಲಿ ಈ ಸಲ ತುಂಬಾ ಹಲಸಿನಕಾಯಿ ಬಿಟ್ಟಿದೆ ಆಯ್ತಾ. ಅಂದ್ರೆ ಯಾವತ್ತೂ ಇಷ್ಟು ಬಿಡುದಿಲ್ಲ. ಒಂದಿಡೀ ಮರದಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಒಂದು 2 ಹಲಸಿನಕಾಯಿ ಆಗ್ತಾ ಇತ್ತು. ಈ ಸಲ ಸ್ವಲ್ಪ ಜಾಸ್ತಿ ಬಿಟ್ಟಿದೆ. ನಾನದಕ್ಕೆ ಇದು ಚಿಕ್ಕ ಸೈಜ್ನ ಹಲಸಿನಕಾಯಿನ ತಗೊಂಡು ಇವತ್ತೊಂದು ಕುಚ್ಚು ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿ ಕೊಡ್ತೇನೆ. ತುಂಬಾ ಸ್ಪೆಷಲ್ ಆಗಿರ್ತದೆ. ನಮ್ಮ ಹಲಸಿನಕಾಯಿ ಪಲ್ಯಕ್ಕೆ ತುಂಬಾ ದೊಡ್ಡ ದೊಡ್ಡ ಸೈಜ್ನ ಹಲಸಿನಕಾಯಿ ಬೇಕಾಗಿಲ್ಲ. ನಾನದಕ್ಕೆ ಚಿಕ್ಕ ಸೈಜ್ನ ಹಲಸಿನಕಾಯಿ ತಗೊಂಡಿದ್ದೇನೆ ನೋಡಿ. ಇದು ಸಾಕಾಗ್ತದೆ. ಸಿಪ್ಪೆ ಎಲ್ಲ ತೆಗೆದಾದ ನಂತರ ಇದನ್ನು ಕೊಚ್ಚಬೇಕು. ಮೇಣ ನೋಡಿ ಅಂತ ಹೇಗೆ ಬಿಡ್ತಾ ಉಂಟು. ಇದನ್ನು ಉಲ್ಟ ಮಾಡಿ ಹಿಡುವ. ಈ ತರ ಮೇಣ ಎಲ್ಲ ತೆಗಿಬೇಕು. ಸ್ವಲ್ಪ ನಮ್ಮ ಬಟ್ಟೆಗೆಲ್ಲ ಬಿದ್ದರೆ ಸಾಕು, ಫುಲ್ ಅಂಟಂಟಾಗ್ತದೆ. ಕೈಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಈ ತರ ಸಿಪ್ಪೆ ಎಲ್ಲ ತೆಗೆಯುವ. ತೆಳುವಾಗಿ ತೆಗಿಬೇಕು. ಈ ಹಲಸಿನ ಹಣ್ಣಿದ್ದು ಸಿಪ್ಪೆ ತೆಗಿಬೇಕು. ತೆಳುವಾಗಿ ತೆಗ್ದಾಯ್ತು. ನಾನು ಲಾಸ್ಟಿಗೆ ಸ್ವಲ್ಪ ಇಟ್ಟೆ. ಹಾಗೆ ಇಲ್ಲಿ ತುದಿಯಲ್ಲಿ ಕೂಡ ಸ್ವಲ್ಪ ಸಿಪ್ಪೆ ಹಾಗೆ ಇಟ್ಟೆ, ತೆಗಿಲಿಕ್ಕೆ ಬರುದಿಲ್ಲ. ಇಷ್ಟು ಸಾಕು. ಇನ್ನಿದನ್ನು ಕೊಚ್ಚುವ. ನಾರ್ಮಲ್ ಆಗಿ ದೇವಸ್ಥಾನಗಳಲ್ಲಿ ಜಾತ್ರೆ ಸಮಯದಲ್ಲಿ, ಬ್ರಹ್ಮಕಲಶದ ಸಮಯದಲ್ಲೆಲ್ಲ ಈ ತರ ಕುಚ್ಚು ಪಲ್ಯವನ್ನು ಮಾಡ್ತಾರೆ. ಅದು ತುಂಬಾ ಜನಕ್ಕೆ ಬೇಕಾಗಿರ್ತದೆ ನೋಡಿ. ಹಲಸಿನಕಾಯಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಿಮ್ಗೆ ಸಾಂಬಾರೆಲ್ಲ ನೀವು ಮಾಡಿ ತಿಂದಿರ್ಬೋದು, ಪಲ್ಯ ಕೂಡ ಮಾಡ್ತಾರೆ. ಆದ್ರೆ ಇದು ಕೊಚ್ಚು ಪಲ್ಯ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಕೊಚ್ಚು ಪಲ್ಯ ಹೆಸರಿಗೆ ಹೇಳೋ ತರನೇ ಈ ತರ ಕೊಚ್ಚಿ ಕೊಚ್ಚಿ ಮಾಡುವಂತಹ ಒಂದು ಪಲ್ಯ. ಒಂದು ಪಾತ್ರಕ್ಕೆ ಕೊಚ್ಚಿದ ಹಲಸಿನಕಾಯಿನೆಲ್ಲ ಹಾಕ್ತೇನೆ. ಅಂದ್ರೆ ಅದರ ಕನರೆಲ್ಲ ನೀರಲ್ಲಿ ಬಿಟ್ಕೋಬೇಕು. ಸ್ವಲ್ಪ ಈ ತರ ನೀರಿನೊಳಗಡೆ ಅದ್ದಿಡುವ. ಮೇಣ ಇದ್ರೆ ಕನರಿದ್ರೆ ಎಲ್ಲ ಹೋಗ್ತದೆ ನೀರಲ್ಲಿ ನೋಡಿ. ಈ ತರ ಹಾಕಿದ್ರೆ ನೀರು ನೋಡಿ ಫುಲ್ ನೀರಲ್ಲಿ ಕನರಿ ಬಿಟ್ಕೊಳ್ತದೆ. ಅದನ್ನೆಲ್ಲ ಸೋಸಿ ನಂತರ ಹಲಸಿನಕಾಯನ್ನೇ ಸಪ್ರೇಟ್ ಮಾಡ್ಕೋಬೇಕು. ಪಲ್ಯಕ್ಕೆ 1-2 ಚಮಚದಷ್ಟು ತೆಂಗಿನೆಣ್ಣೆನ ಹಾಕೊಳ್ಳುವ. ಫಸ್ಟಿಗೆ ಒಗ್ಗರಣೆ ಕೊಡಬೇಕು. ಸಿಂಪಲ್ ಆದ ಒಗ್ಗರಣೆ. 1 ಚಮಚ ಸಾಸಿವೆ, 1 ಚಮಚದಷ್ಟು ಉದ್ದಿನಬೇಳೆ. ಇದೆರಡು ಒಟ್ಟಿಗೆ ಸ್ವಲ್ಪ ಕೆಂಪಗಾಗಲಿ. ಸಾಸಿವೆ ಸ್ವಲ್ಪ ಚಿಟಪಟ ಸಿಡಿಲಿ. 2 ಬ್ಯಾಡಿಗೆ ಮೆಣಸನ್ನು ಅರ್ಧಕ್ಕೆ ಕಟ್ ಮಾಡಿ ಹಾಕೊಳ್ಳುವ. ಸ್ವಲ್ಪ ಫ್ರೈ ಆಗಲಿ. ಕೊಚ್ಚಿದ ಹಲಸಿನಕಾಯನ್ನು ಹಾಕೊಳ್ಳುವ. ನೀರೆಲ್ಲ ತೆಗೆದೆ 1-2 ಸಲ ಕ್ಲೀನ್ ಮಾಡ್ಕೋಬೇಕು. ಕನ್ನರೆಲ್ಲ ಹೋಗಬೇಕು ನೀರಲ್ಲಿ. ಬೇಯಲಿಕ್ಕೆ ಬೇಕಾಗಿ 1-2 ಲೋಟದಷ್ಟು ನೀರನ್ನು ಸೇರಿಸುವ. ನೀರೆಲ್ಲ ನೋಡ್ಕೊಂಡು ಸೇರಿಸಬೇಕು. 1 ಚಮಚದಷ್ಟು ಅರಿಶಿನ ಹಾಕೊಂಡೆ. 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ. ಹಾಗೆ 2 ಚಮಚದಷ್ಟು ಪುಡಿ ಬೆಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸಬೇಕು. ಇದೆಲ್ಲ ಹಾಕಿದ ಮೇಲೆ ಸರಿಯಾಗಿ ಮಿಕ್ಸ್ ಮಾಡುವ. ಹುಳಿ, ಉಪ್ಪು, ಬೆಲ್ಲ ಎಲ್ಲ ಕಡೆಗೆ ಸರಿಯಾಗಿ ಮಿಕ್ಸ್ ಆಗಬೇಕು. ನಾನಿವತ್ತು ಚಿಕ್ಕ ಗಾತ್ರದ ಹಲಸಿನಕಾಯಿ ತಗೊಂಡಿದ್ದೆ, ಹಾಗಾಗಿ ಕೊಚ್ಚಿದಾಗ ಇಷ್ಟು ಸಿಕ್ಕಿತ್ತು ನನಗೆ. ಒಂದು ಬಾಣಲೆ ತುಂಬ ಆಗಿದೆ ನೋಡಿ. ಬೆಂದಾಗ ಸ್ವಲ್ಪ ಕಡಿಮೆ ಆಗ್ತದೆ. 1-2 ಸ್ಪೂನ್ ಆಗುವಷ್ಟು ಸಾರಿನ ಪೌಡ್ರ್ ಇಲ್ಲಿ ಹಾಕೊಳ್ತೇನೆ. ಅಂದರೆ ಖಾರಕ್ಕೆ ಇಲ್ಲಿ ನಾನು ಮೆಣಸಿನ ಪೌಡ್ರಲ್ಲಿ ಯಾವುದು ಹಾಕ್ಕೊಂಡಿಲ್ಲ. ಸ್ವಲ್ಪ ಪಲ್ಯ ಖಾರ ಖಾರ ಬೇಕಂತ ಹೇಳಿ ಸಾರಿನ ಪೌಡ್ರು ಅಥವಾ ಸಾಂಬಾರು ಪೌಡ್ರು ಯಾವುದಾಗುತ್ತೆ ಮೇಲ್ಗಡೆ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಇನ್ನು ಮತ್ತೆ ನಾವು ಕೆಳಗಿಂದ ಮೇಲೆ ತನಕ ಫುಲ್ಲು ಮಿಕ್ಸ್ ಮಾಡುವ. ಇನ್ನು ಹಾಗೆ ಮುಚ್ಚಿಡುವ. ಒಂದು 15 ನಿಮಿಷ ಆದರೂ ಇದು ಮೀಡಿಯಂ ಫ್ಲೇಮಲ್ಲಿ ಬೇಯಬೇಕು. ಹಲಸಿನಕಾಯಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ನೋಡಿ. ನಮ್ಮ ಕೊಚ್ಚು ಪಲ್ಯ ಒಳ್ಳೆ ಬೆಂದಿದೆ. ನೀರೆಲ್ಲ ಇಂಗಿದೆ. ಅದರ ಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿ ಬಿಡುವ. ಅಲ್ಲಿಗೆ ನಮ್ಮ ಗುಜ್ಜೆ ಕೊಚ್ಚು ಪಲ್ಯ ರೆಡಿ ಆಗಿದೆ ನೋಡಿ. ಹಲಸಿನಕಾಯಿ ಪಲ್ಯ ರೆಡಿ ಆಗಿದೆ. ಹೇಗೆ ಬಂದಿದೆ ನೋಡಿ. ನೀವು ಬ್ರಹ್ಮಕಲಶ ಜಾತ್ರೆಗೆಲ್ಲ ಹೋದಾಗ ತಿಂದಿರ್ಬೋದು ಈ ತರ ಪಲ್ಯವನ್ನ.
ಎಲ್ಲಿಯಾದ್ರೂ ಕಾಯಿ ಹಲಸಿನಕಾಯಿ ಸಿಕ್ಕಿದ್ರೆ ಉಂಟಲ್ಲ, ಈ ತರ ಒಂದು ಪಲ್ಯವನ್ನ ಮಾಡಿ ನೋಡಿ. ದೇವಸ್ಥಾನದ ಶೈಲಿಯ ಕೊಚ್ಚು ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿದ್ರಲ್ಲ ಫ್ರೆಂಡ್ಸ್. ಈ ಹಲಸಿನಕಾಯಲ್ಲಿ ಕೊಚ್ಚು ಪಲ್ಯ ಬಾರಿ ಸೂಪರ್ ಆಗ್ತದೆ ಆಯ್ತಾ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಒಂದು ಎಳಾಸು ಹಲಸಿನಕಾಯಿ ಸಿಕ್ಕಬೇಕು, ಈ ತರ ಒಂದು ರೆಸಿಪಿ ಮಾಡಿ ತಿಂದ್ರೆ ಅದರ ಮಜಾನೇ ಬೇರೆ. ಮನೆಯಲ್ಲಿ ಈ ರೆಸಿಪಿ ಮಾಡಿ ಹಾಗೆಯೇ ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.